Good morning, children. Today I am going to teach 3rd standard English lesson number 4, things we use. ನಮಸ್ತೆ ಮಕ್ಕಳೇ, ನಾವು ಕಳೆದ ಸಂಚಿಕೆಯಲ್ಲಿ ದೀಪುವಿನ ಸ್ಟೋರಿಯನ್ನು ಅಂದರೆ ಕಥೆಯನ್ನು ಕಲಿತಿದ್ದೇವೆ. ಈಗ ಮುಂದಿನ ಭಾಗವನ್ನು ತಿಳಿದುಕೊಳ್ಳೋಣ. ಡಿಡ್ ಯು ಅಂಡರ್ಸ್ಟ್ಯಾಂಡ್ ದ ಸ್ಟೋರಿ? ಈ ಕಥೆಯನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ? ಫಸ್ಟ್ ಒನ್, ಚೂಸ್ ಎ ಆರ್ ಬಿ ಟು ಕಂಪ್ಲೀಟ್ ಈಚ್ ಆಫ್ ದ ಸೆಂಟೆನ್ಸಸ್ ಗಿವನ್ ಬಿಲೋ. ಕೆಳಗೆ ಎ ಅಥವಾ ಬಿ ನಲ್ಲಿ ಕೊಟ್ಟಿರುವಂತಹ ಸರಿಯಾದ ಉತ್ತರವನ್ನು ಆರಿಸಿರಿ ಅಂತ ಹೇಳಿದ್ದಾರೆ. ಮೊದಲನೇದು, ಫಸ್ಟ್ ಆಫ್ ಆಲ್ ದೀಪು ವಾಂಟೆಡ್ ಟು ಬಿ ಡ್ಯಾಶ್. ದೀಪು ಮೊದಲು ಏನಾಗಬೇಕು ಅಂತ ಇಷ್ಟಪಡ್ತಾನೆ? ಎ ಅ ಕಿಂಗ್, ಬಿ ರಿಚ್. ಸರಿಯಾದ ಉತ್ತರ ಬಿ ರಿಚ್. ಸೆಕೆಂಡ್ ಒನ್, ವೆನ್ ದೀಪು ಬಿಕೇಮ್ ಅ ಕಿಂಗ್ he dash. A went around the country, B eat and drank all day. ಸರಿಯಾದ ಉತ್ತರ A went around the country. Third one, the sun burnt him when he was dash. A a king, B a cloud. ಸರಿಯಾದ ಉತ್ತರ a king. Fourth one, when the water fell on the rock. A it was washed away, B it did not move. ಸರಿಯಾದ ಉತ್ತರ B it did not move. Fifth one, finally the angel turned Deepu into a dash. A stone cutter, B pickaxe. ಸರಿಯಾದ ಉತ್ತರ A stone cutter. You have read the story. Right now complete the dialogue given below. ಕೆಳಗೆ ಕೊಟ್ಟಿರುವ ಕಥೆಯನ್ನು ಓದಬೇಕು, ಅದನ್ನು ಮುಂದುವರಿಸಬೇಕು. ದೀಪು, ಐ ವಾಂಟ್ ಟು ಬಿ ರಿಚ್. ಏಂಜಲ್, ಯು ಶಾಲ್ ಬಿ ರಿಚ್ ಮೈ ಸನ್. ದೀಪು, ಐ ವಾಂಟ್ ಟು ಬಿ ಅ ಕಿಂಗ್. ಏಂಜಲ್ ಏನನ್ನ ಉತ್ತರ ಕೊಡ್ತಾಳೆ? ಯು ಶಾಲ್ ಬಿ ಅ ಕಿಂಗ್ ಮೈ ಸನ್. ದೀಪು, ಐ ವಾಂಟ್ ಟು ಬಿ ದ ಸನ್. ಏಂಜಲ್, you shall be the sun my son. Ninth one, do you know these words? Make new words. ಕೆಳಗೆ ಕೊಟ್ಟಿರುವ ಬೇರೆ ಬೇರೆ ಪದಗಳನ್ನು ಒಟ್ಟು ಕೂಡಿದಾಗ ಒಂದು ಹೊಸ ಪದವಾಗುತ್ತೆ. ನೋಡುವ ಮಕ್ಕಳೇ, ಈಗ ಮೊದಲನೇದು ಸ್ಕ್ರೂ ಪ್ಲಸ್ ಡ್ರೈವರ್, ಒಟ್ಟಿಗೆ ಸೇರಿಸಿದಾಗ ಸ್ಕ್ರೂ ಡ್ರೈವರ್. ಎರಡನೇದು ಚೇರ್ ಪ್ಲಸ್ ಮ್ಯಾನ್, ಒಟ್ಟಿಗೆ ಸೇರಿಸಿದಾಗ ಚೇರ್ ಮ್ಯಾನ್. ಮೂರನೇದು ಫುಟ್ ಪ್ಲಸ್ ಬಾಲ್, ಫುಟ್ಬಾಲ್. ನಾಲ್ಕನೇದು ನೆಕ್ ಪ್ಲಸ್ ಲೇಸ್, ನೆಕ್ಲೇಸ್. ಐದನೇದು ವ್ರಿಸ್ಟ್ ಪ್ಲಸ್ ವಾಚ್, ವ್ರಿಸ್ಟ್ ವಾಚ್. ಆರನೆಯದು ಸ್ಟಾರ್ ಪ್ಲಸ್ ಫಿಶ್, ಸ್ಟಾರ್ ಫಿಶ್. ಏಳನೆಯದು ಕ್ಲಾಸ್ ಪ್ಲಸ್ ಟೀಚರ್, ಕ್ಲಾಸ್ ಟೀಚರ್. ಎಂಟನೆಯದು ಮೋಟಾರ್ ಪ್ಲಸ್ ಸೈಕಲ್, ಮೋಟಾರ್ ಸೈಕಲ್. ಒಂಬತ್ತನೆಯದು ಸ್ಟ್ರಾ ಪ್ಲಸ್ ಬೆರಿ, ಸ್ಟ್ರಾಬೆರಿ. ಕೊನೆಯದು ಐಸ್ ಪ್ಲಸ್ ಕ್ರೀಮ್, ice cream. 10th one, complete these ice creams. In the ice cream cones given below, you find words in the ice
cube box. You find the opposites, match the words with their opposites and eat the ice creams. ಕೆಳಗೆ ಕೊಟ್ಟಿರುವ ಐಸ್ ಕ್ರೀಮ್ಗಳನ್ನು ಪೂರ್ಣಗೊಳಿಸಬೇಕು. ಕೆಳಗೆ ಐಸ್ ಕ್ಯೂಬ್ ಬಾಕ್ಸ್ ಇದೆ ಮಕ್ಕಳೇ, ಇದಕ್ಕೆ ಮ್ಯಾಚ್ ಮಾಡಬೇಕು. ಇವು ವಿರುದ್ಧ ಪದಗಳು. ಮೊದಲನೇದು ಕಮ್, COME, ಕಮ್ ಇದೆ. ಇದಕ್ಕೆ ವಿರುದ್ಧಾರ್ಥಕ ಪದ ಐಸ್ ಕ್ಯೂಬ್ ಬಾಕ್ಸ್ನಲ್ಲಿ ಏನಿದೆ ನೋಡಿ ಮಕ್ಕಳೇ, ಗೋ, GO, ಗೋ. ಎರಡನೇದು FAR, ಫಾರ್. ಫಾರ್ ಅಂದರೆ ದೂರ. ಇದಕ್ಕೆ ವಿರುದ್ಧಾರ್ಥಕ ಪದ ನಿಯರ್, NEAR, ನಿಯರ್, ಹತ್ತಿರ. ಎಬಾವ್, ABOVE, ಎಬಾವ್. ಇದಕ್ಕೆ ವಿರುದ್ಧಾರ್ಥಕ ಪದ ಬಿಲೋ, BELOW. ಇನ್, ವಿರುದ್ಧಾರ್ಥಕ ಪದ ಔಟ್, OUT, ಔಟ್. ಲಾಸ್ಟ್, LAST, ಲಾಸ್ಟ್. ಇದಕ್ಕೆ ವಿರುದ್ಧಾರ್ಥಕ ಪದ ಫಸ್ಟ್, FIRST, ಫಸ್ಟ್. ರಿಚ್, RICH, ರಿಚ್. ಇದಕ್ಕೆ ವಿರುದ್ಧಾರ್ಥಕ ಪದ ಪೋರ್, POOR, ಪೋರ್. ಅಪ್, UP, ಅಪ್. ವಿರುದ್ಧಾರ್ಥಕ ಪದ ಡೌನ್, DOWN, ಡೌನ್. ಸಿಟ್, SIT, ಸಿಟ್. ವಿರುದ್ಧಾರ್ಥಕ ಪದ ಸ್ಟ್ಯಾಂಡ್, STAND, ಸ್ಟ್ಯಾಂಡ್. 11th one, ರೈಮಿಂಗ್ ವರ್ಡ್ಸ್ ಅಂದರೆ ಪ್ರಾಸಪದ. ಪಿಕ್ ದ ರೈಮಿಂಗ್ ವರ್ಡ್ಸ್ ಫ್ರಮ್ ದ ಕ್ಲೌಡ್ ಆ್ಯಂಡ್ ರೈಟ್ ದೆಮ್ ಇನ್ ದ ಬ್ಲ್ಯಾಂಕ್ಸ್ ಬಿಲೋ. ಇಲ್ಲಿ ಮೌಲ್ಯವಿದೆ ಮಕ್ಕಳೇ, ಇದರಲ್ಲಿ ಅನೇಕ ಪದಗಳನ್ನು ಕೊಟ್ಟಿದ್ದಾರೆ. ಇದನ್ನು ಪ್ರಾಸಪದ ಮಾಡಬೇಕು. ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಆಕ್ಸ್, ಆಕ್ಸಿಗೆ ವ್ಯಾಕ್ಸ್ ಇದೆ ನೋಡಿ. ಆಮೇಲೆ ಫ್ಯಾಕ್ಸ್ ಕಾಣಿಸ್ತಾ ಇದೆ ಇಲ್ಲಿ. ಆಕ್ಸ್, ವ್ಯಾಕ್ಸ್ ಮತ್ತು ಫ್ಯಾಕ್ಸ್. ಸನ್, ಸನ್ನಿಗೆ ಬನ್, ರನ್. ಇಲ್ಲಿ ನೋಡಿ ಮಕ್ಕಳೇ ಕಾಣಿಸ್ತಾ ಇದೆ ನಿಮಗೆ, ಬನ್, ರನ್. ಕಿಂಗ್, ಕಿಂಗಿಗೆ ರಿಂಗ್, ಸಿಂಗ್. ಪ್ರಾಸಪದ ರಿಂಗ್, ಸಿಂಗ್. ರಿಚ್, ರಿಚ್ಚಿಗೆ ವಿಚ್, ಸ್ಟಿಚ್. ರೈನ್, ಟ್ರೈನ್, ಪೇನ್. ಇಲ್ಲಿ ನೋಡಿ ಮಕ್ಕಳೇ ನಿಮಗೆ ಕಾಣಿಸ್ತಿರ್ಬೋದು, ಟ್ರೈನ್, ಪೇನ್. ಮಕ್ಕಳೇ, ಥಿಂಗ್ಸ್ ವಿ ಯೂಸ್ ಪಾಠದ ಉಳಿದ ಭಾಗದ ಚಟುವಟಿಕೆಗಳನ್ನು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು ಮಕ್ಕಳೇ.